ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಬೆಂಗಳೂರಲ್ಲಿ ಎದುರಾಗ್ತಾ ಇರುವಂಥ ನೀರಿನ ಹಾಹಾಕಾರದ ಸಂಬಂಧಪಟ್ಟಂತೆ ಸುದ್ದಿಯನ್ನು ಮಾಡಿದ್ವಿ. ಈಗ ಕೊನೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದೆ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಗದಂತೆ ಸೂಚನೆ ಕೊಟ್ಟಿದ್ದಾರೆ. ಜಲ ಸಮಸ್ಯೆ ಆಗಬಾರ್ದು, ಚುನಾವಣೆ ಇದೆ ಅಂತೇಳಿ ಅದ್ರ ಕಡೆ ಗಮನ ಕೊಡಬಾರ್ದು, ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ಅಂತ BBMP ಆಯುಕ್ತರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಡ್ತಾರೆ. ಚುನಾವಣೆ ಇದೆ, ಎಷ್ಟಾದರೂ ಸರಿ, ಏನಾದರೂ ಸರಿ, ನೀರಿನ ಸಮಸ್ಯೆ ಆಗಬಾರ್ದು, ಕೊಡಬೇಕು ಕೂಡಲೇ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನೋಡಿ, ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯ ಸಂದರ್ಭದಲ್ಲಿ ಅಲ್ಲಿಗೆ BBMP ಆಯುಕ್ತರು ಕೂಡ ಆಗಮಿಸಿರ್ತಾರೆ. ಆ ಸಂದರ್ಭದಲ್ಲಿ BBMP ಆಯುಕ್ತರಿಗೆ ಸೂಚನೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಅಡ್ಮಿನಿಸ್ಟ್ರೇಟರಿಗೆ ಮತ್ತು ಬೆಂಗಳೂರಿನ ಕಮಿಷನರಿಗೆ ಹೇಳಿದ್ದೀನಿ. DK ಶಿವಕುಮಾರ್ ಕೂಡ 2-3 ಮೀಟಿಂಗ್ಗಳು ಮಾಡಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಯಾವ ಕಾರಣಕ್ಕೂ ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅದು ಟ್ಯಾಂಕರ್ ಮೂಲಕ ಕೊಡ್ಬೋದು, ಹೊಸ ಬೋರ್ವೆಲ್ಗಳು ತೋರಿಸ್ಕೊಡ್ಬೋದು, ಅಥವಾ ಕಾವೇರಿ ನೀರನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಈ ಮೂಲಕ ನೀರನ್ನು ಒದಗಿಸ್ಕೊಡ್ತೀವಿ. ನಾನು ಭಾಳ ಸ್ಪಷ್ಟವಾಗಿ ಅಡ್ಮಿನಿಸ್ಟ್ರೇಟರಿಗೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಎದುರಾಗಿದೆ. ಆ ಕಾರಣಕ್ಕೆ BWSSP ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹೊಸ ರೂಲ್ಸ್ ಅನ್ನ ತಂದಿತ್ತು. ಯಾರು ಕೂಡ ಹೊಸ ಬೋರ್ವೆಲ್ ಅನ್ನ ಕೊರೆಸ್ತಾರೋ ಅವರು ಪೂರ್ವಾನುಮತಿಯನ್ನ ಪಡೆದುಕೊಳ್ಳಲೇಬೇಕು ಅಂತ. ಆದ್ರೆ ಈ ಎಲ್ಲಾ ನಿಯಮಗಳನ್ನ ಇಲ್ಲಿ ಗಾಳಿಗೆ ತೂರಲಾಗಿದೆ. ಒಂದ್ ಕಡೆ ಜಲಕ್ಷಾಮ, ಮತ್ತೊಂದು ಕಡೆ ಅಕ್ರಮ ಬೋರ್ವೆಲ್. BWSSP ಖಡಕ್ ಎಚ್ಚರಿಕೆ ನೀಡಿದ್ರು ಕೂಡ ಡೋಂಟ್ ಕೇರ್. ರಸ್ತೆಗೆ ಹೊಂದಿಕೊಂಡಿರುವ ಜಾಗದಲ್ಲಿಯೇ ಅಕ್ರಮ ಬೋರ್ವೆಲ್ ಕೊರೆಸಲಾಗಿದೆ. ವೈಟ್ ಫೀಲ್ಡ್ನ ಪಟ್ಟಂದೂರು ಅಗ್ರಹಾರದಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ. ಅಂತರ್ಜಲ ಕುಸಿತವಾಗಿದೆ. ವೈಟ್ ಫೀಲ್ಡ್ ಸುತ್ತಮುತ್ತ ಜೀವ ಜಲಕ್ಕೆ ಪರದಾಡ್ತಿದ್ದಾರೆ ಜನ. ಅಕ್ರಮ ಬೋರ್ವೆಲ್ ಕೊರೆಸೋರ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗ BWSSP ಏನ್ ಕ್ರಮ ಕೈಗೊಳ್ಳುತ್ತೆ? ದಂಡ ಹಾಕ್ತೀವಿ ಅಂತಾರೆ, ಬಟ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋದು, ಎಲ್ಲಾ ಕಡೆ ಕೂಡ ನೀರಿಗಾಗಿ ಸಮಸ್ಯೆ ಇದೆ. ಹೊಸ ಬೋರ್ವೆಲ್ಗಳನ್ನ ಯಾವುದೇ ಅನುಮತಿ ಇಲ್ಲದೆ ಸಿಕ್ಕಲ್ಲಿ ಕೊರೆಸಲಾಗ್ತಾ ಇದೆ. ಹೀಗಾಗಿ ಬೇರೆ ಜನಕ್ಕೆ ಇದು ಸಮಸ್ಯೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ BWSSP ಒಂದು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟು ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಬಟ್ ಎಷ್ಟರ ಮಟ್ಟಿಗೆ ಆ ನಿಯಮಗಳು ಪಾಲನೆ ಆಗ್ತಾ ಇದೆ ರಾಜಧಾನಿಯಲ್ಲಿ ಅಂದ್ರೆ ಬಹುತೇಕ ಎಲ್ಲಾ ಕಡೆ ಆ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ದುಡ್ಡಿದ್ದವರು ಹೊಸ ಬೋರ್ವೆಲ್ ಮೊರೆ ಹೋಗ್ತಿದ್ದಾರೆ. ಯಾವುದೇ ರೀತಿಯ ಅನುಮತಿ ಪಡೆಯಲ್ಲ. ಇಷ್ಟ ಬಂದಲ್ಲಿ ಬೋರ್ವೆಲ್ ಕೊರೆಸ್ತಾ ಇರುವಂತಹ ದೃಶ್ಯಗಳು ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ವೈಟ್ ಫೀಲ್ಡ್ ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ರಸ್ತೆಯಲ್ಲೇ ಬೋರ್ವೆಲ್ ಕೊರೆಸಿರುವ ದೃಶ್ಯ. ಈಗ BWSSP ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕು. ವಾಟರ್ ಟ್ಯಾಂಕರ್ ಮೊರೆ ಹೋಗ್ತಿದ್ದಾರೆ ಜನ. ವಾಟರ್ ಟ್ಯಾಂಕರ್ ಕೂಡ ಎಷ್ಟು ದುಬಾರಿಯಾಗಿತ್ತು ಅನ್ನೋದನ್ನ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಪಾಲಿಕೆ ಆಯುಕ್ತರಿಗೆ ತಲುಪಿಸುವ ಕೆಲಸ ಮಾಡಿದ್ವಿ. ಆ ನಿಟ್ಟಿನಲ್ಲೇ ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆ ಕೊಟ್ಟರು. ಅದರ ಬೆನ್ನಿಗೆ ಈಗ ಬೋರ್ವೆಲ್ ಸರದಿ